8ನೇ ತರಗತಿಯ ಹೊಸ ಪಠ್ಯಕ್ರಮದ ಮೊದಲನೇ ಗದ್ಯ ಆಗಿರುವಂಥ ವರ್ಗಗಳು ಮತ್ತು ಘನಗಳ ಘಟಕವನ್ನು ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ವರ್ಗಗಳ ಬಗ್ಗೆ ತಿಳ್ಕೊತ ಹೋಗೋಣ. ವರ್ಗಗಳು ಅಂದರೆ ಡೆಫಿನೇಷನ್ನು, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದರೆ ಅದು ವರ್ಗ ಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ 4 ಒಂದು ಸಂಖ್ಯೆ ಆದರೆ 4ಕ್ಕೆ 4 ಗುಣಿಸಿದರೆ 16 ಬರುತ್ತೆ. 4ರ ವರ್ಗ 16. ಎರಡನೇ ಅಂಶ, ಧನಾತ್ಮಕ ಸಂಖ್ಯೆಯ ವರ್ಗ ಧನಾತ್ಮಕ ಸಂಖ್ಯೆನೇ ಆಗಿರುತ್ತೆ. ಉದಾಹರಣೆಗೆ 4 × 4 4 ಒಂದು ಧನ ಸಂಖ್ಯೆ, ಅದಕ್ಕೆ 4 ಗುಣಿಸಿ 16 ಒಂದು ಧನ ಸಂಖ್ಯೆ ಆಗಿರುತ್ತೆ. ಸಮಸಂಖ್ಯೆಯ ವರ್ಗ ಸಮಸಂಖ್ಯೆನೇ ಆಗಿರುತ್ತೆ. ಉದಾಹರಣೆ 4 ಒಂದು ಸಮಸಂಖ್ಯೆ, 4 × 4 = 16 16 ಒಂದು ಸಮಸಂಖ್ಯೆ ಆಗಿದೆ. ನೆಕ್ಸ್ಟು 4ನೇ ಅಂಶ, ಬೆಸ ಸಂಖ್ಯೆಯ ವರ್ಗ ಬೆಸ ಸಂಖ್ಯೆನೇ ಆಗಿರುತ್ತೆ. ಉದಾಹರಣೆಗೆ 7 ಒಂದು ಬೆಸ ಸಂಖ್ಯೆ ಆದರೆ ದ ಸ್ಕ್ವೇರ್ ಆಫ್ 7 ಈಸ್ 49. 49 ಈಸ್ ಎನ್ ಆಡ್ ನಂಬರ್. ನೆಕ್ಸ್ಟು ಏರಿಯಾ ಆಫ್ ಸ್ಕ್ವೇರ್ ಈಸ್ ಸೈಡ್ ಇಂಟು ಸೈಡ್, ಅಂದರೆ ಚೌಕದ ಕ್ಷೇತ್ರಫಲ ಬಾಹು ಇಂಟು ಬಾಹು ಗುಣಿಸಿದರೆ ನಮಗೆ ಕ್ಷೇತ್ರಫಲ ಸಿಗುತ್ತೆ, ಚೌಕದ ಕ್ಷೇತ್ರಫಲ. ಓಕೆ, ಈಗ ವರ್ಗ ಸಂಖ್ಯೆಗಳ ನಿಯಮಗಳನ್ನು ತಿಳ್ಕೊಂತೋಗೋಣ ಒಂದೊಂದಾಗಿ. 1 ರಿಂದ 30ರವರೆಗೆ ನಿಯಮಗಳು. ಮೊದಲನೇ ನಿಯಮ, ಮೂಲವರ್ಗ ನಿಯಮ. ಯಾವುದೇ ಸಂಖ್ಯೆಯನ್ನು ಅದರೊಂದಿಗೆ ಗುಣಿಸಿದರೆ ಬರುವ ಉತ್ತರವೂ ಕೂಡ ಅದರ ವರ್ಗ ಸಂಖ್ಯೆನೇ ಆಗಿರುತ್ತೆ. ಉದಾಹರಣೆಗೆ n ಅನ್ನೋ ಸಂಖ್ಯೆ ಆದರೆ ಅದಕ್ಕೆ n ಗುಣಿಸಿದರೆ n² ಆಗುತ್ತೆ. ಹಾಗಾಗಿ n ರ ವರ್ಗ n². ಉದಾಹರಣೆಗೆ 2ಕ್ಕೆ 2 ಗುಣಿಸಿದರೆ 2 2 4 4 ಒಂದು 2ರ ವರ್ಗ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಎರಡನೇ ನಿಯಮ, ಕೊನೆಯ ಅಂಕೆ 0 ಆದಾಗ ಶೂನ್ಯದಿಂದ ಕೊನೆಗೊಳ್ಳುವ ಸಂಖ್ಯೆಯನ್ನು, ಉದಾಹರಣೆಗೆ 10 20 30 ಈ ಥರ ಸಂಖ್ಯೆಗಳು ವರ್ಗ ಮಾಡಿದಾಗ ಕೊನೆಯಲ್ಲಿ ಶೂನ್ಯಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕಾಗುತ್ತೆ, ದ್ವಿಗುಣಗೊಂಡಿರುತ್ತೆ. ಉದಾಹರಣೆಗೆ 20ರ ವರ್ಗ 400, 20 20 400, ಅಂದರೆ 2 ಮುಂದೆ ಒಂದು 0 ಇದ್ದರೆ ಡಬಲ್ ಆಯಿತು. ಕೊನೆಯ ಅಂಕೆ 5 ಆದಾಗ 5ರಿಂದ ಕೊನೆಗೊಳ್ಳುವ ಸಂಖ್ಯೆ, ಉದಾಹರಣೆಗೆ 15 25 35 40 ಈ ಥರ ವರ್ಗ ಸಂಖ್ಯೆಯು ಯಾವಾಗಲೂ ಕೂಡ 25ರಿಂದ ಕೊನೆಗೊಳ್ಳುತ್ತೆ. n5² ನಲ್ಲಿ ಕೊನೆಗೊಳ್ಳುವ ಸಂಖ್ಯೆ 25 ಆಗಿರುತ್ತೆ. ಮೊದಲ ಸಂಖ್ಯೆಯನ್ನು ಅದರ ನಂತರದ ಸಂಖ್ಯೆಯಿಂದ ಗುಣಿಸಿದರೆ ಅದರ ಹಿಂದಿನ ಸಂಖ್ಯೆ 25 ಹಿಂದಿನ ಸಂಖ್ಯೆ ಆಗಿರುತ್ತೆ. ಈಗ ಎರಡು ವರ್ಗ ಸಂಖ್ಯೆಗಳ ನಡುವೆ ಬರುವ ಅವರ್ಗ ಅಂದರೆ ವರ್ಗವಲ್ಲದ ಸಂಖ್ಯೆಗಳನ್ನು ಎಣಿಸೋದು ಹೇಗೆ ಅಂತ ನೋಡಿ. ಈಗ 3ರ ವರ್ಗ 9, ಅದರ ನಂತರದ 4ರ ವರ್ಗ 16 ಆದರೆ 9 ಮತ್ತು 16ರ ನಡುವೆ ಬರುವಂಥ ಸಂಖ್ಯೆಗಳು ಕಂಡುಹಿಡಿಬೇಕು. ಯಾವ ರೀತಿ ಅಂದರೆ, ವರ್ಗ ಸಂಖ್ಯೆ 16ರಲ್ಲಿ ಅಂದರೆ ಮುಂದಿನ ವರ್ಗ ಸಂಖ್ಯೆಯಲ್ಲಿ ಹಿಂದಿನ ವರ್ಗ ಸಂಖ್ಯೆಯನ್ನು ಕಳೆದು ಅದರಲ್ಲಿ ಮತ್ತೆ ಒಂದನ್ನು ಕಳೆದ್ರೆ ಬರುತ್ತೆ. ಉದಾಹರಣೆಗೆ 16, ಮುಂದಿನ ವರ್ಗ ಸಂಖ್ಯೆ 16, ಅದು ಹಿಂದಿನ ಸಂಖ್ಯೆ 9, 16ರಲ್ಲಿ 9 ಹೋದರೆ 9 - 1 ಅಲ್ಲಿಗೆ 6 ಆಗುತ್ತೆ. ಓಕೆ, ನೆನಪಿಡಬೇಕಾದಂಥ ಪ್ರಮುಖ ಸೂತ್ರ ಏನಪ್ಪ ಅಂದರೆ, ಹತ್ತಿರದ ವರ್ಗ ಸಂಖ್ಯೆನ ಬಳಸ್ಕೊಂಡು ಹೊಸ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯುವ ಒಂದು ವಿಧಾನ. n+1 2² n² n + n+1 ಈ ನಿಯಮವನ್ನು ನಾವು ನೆನ್ಪಿಟ್ಕೊಂಡು, ಉದಾಹರಣೆಗೆ 21 ವರ್ಗ ಕಂಡುಹಿಡಿಯಲು 21ರ ವರ್ಗ ಕಂಡುಹಿಡಿಯೋದಕ್ಕೆ 20ರ ವರ್ಗ + 20 + 21 ಇವುಗಳನ್ನು ಕೂಡಿದರೆ ನಮಗೆ 20ರ ವರ್ಗ 400 + 21 ಕೂಡ 41 ಆಗುತ್ತೆ. ಅಷ್ಟು ಕೂಡಿದರೆ ನಮಗೆ ಸಿಗುತ್ತೆ. ನೆಕ್ಸ್ಟ್ ವರ್ಗ ಸಂಖ್ಯೆಗಳ ನಿಯಮಗಳು 1 ರಿಂದ 30. ಮೂಲವರ್ಗ ನಿಯಮ. ಓಕೆ, ಯಾವುದೇ ಸಂಖ್ಯೆಯನ್ನು ಅದರೊಂದಿಗೆ ಗುಣಿಸಿದರೆ ಬರುವ ಉತ್ತರ ಅದರ ವರ್ಗ ಸಂಖ್ಯೆನೇ ಆಗಿರುತ್ತೆ. n × n n² 2 2s 4 ಆಗುತ್ತೆ. ನೆಕ್ಸ್ಟ್ 4 is the square of 2. ಹಾಗೆಯೇ ಕೊನೆಯ ಅಂಕೆ 0 ಆದಾಗ ಶೂನ್ಯದಿಂದ ಕೊನೆಗೊಳ್ಳುವ ಸಂಖ್ಯೆಯನ್ನು, ಉದಾಹರಣೆ 10 20 30 100 200 500 1000 ಲಕ್ಷ ಕೋಟಿ ಈ ಥರ ಇರುವಂಥ ಸಂಖ್ಯೆಗಳಿದಾವಲ್ವಾ, ಅವುಗಳಲ್ಲಿ ಸೊನ್ನೆಗಳು ದ್ವಿಗುಣ ಆಗ್ತವೆ ವರ್ಗ ಮಾಡಿದಾಗ. 0ಯಿಂದ ಕೊನೆಗೊಳ್ಳುವ ಸಂಖ್ಯೆಗಳ ವರ್ಗ ಮಾಡಿದಾಗ ಸೊನ್ನೆಗಳು, ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆಯಲ್ಲಿ 10 0 ಇದೆ ಅಂದರೆ ಅದರ ವರ್ಗ ಮಾಡಿದಾಗ 20 0 ಇರುತ್ತೆ. ಎರಡು ಸಂಖ್ಯೆಗಳ ನಡುವೆ ಬರುವಂಥ ಸಂಖ್ಯೆಗಳನ್ನು ಎಣಿಸೋದು ಹೇಗೆ ಅಂತ. ಓಕೆ ನೋಡಿ, ಮುಂದಿನ ವರ್ಗ 4ರ ವರ್ಗ 16, ಹಿಂದಿನ ವರ್ಗ 3ರ ವರ್ಗ 9 ಆದರೆ 9 ಮತ್ತು 16 ನಡುವೆ ಎಷ್ಟು ಸಂಖ್ಯೆಗಳು ವರ್ಗವಲ್ಲದ ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ಈ ಸೂತ್ರ ಬಳಸಿ ಮಾಡ್ಬೋದು. ನಿಯಮ ಯಾವುದಪ್ಪ ಅಂದರೆ, n² ಮತ್ತು n+1² ನಡುವೆ ಬರುವ ಅವರ್ಗ ಸಂಖ್ಯೆಗಳು 2n ಆಗಿರ್ತವೆ. n = 3 ಆದರೆ 2n = 2 × 3 = 2 × 6 ಆಗಿರುತ್ತೆ. ಈ ನಿಯಮವನ್ನು ಬಳಸಿ ಎರಡು ವರ್ಗಗಳ ನಡುವಿನ ಅವರ್ಗ ಸಂಖ್ಯೆಗಳು ಅಂದರೆ ವರ್ಗವಲ್ಲದ ಸಂಖ್ಯೆಯನ್ನು ಕಂಡುಹಿಡಿಯೋದಕ್ಕೆ 2n ಸೂತ್ರವನ್ನು ಬಳಸಿ ಮಾಡ್ಬೋದು. ಉದಾಹರಣೆಗೆ ಇಲ್ಲಿ n = 4 ಆದರೆ ಇಲ್ಲಿ 4² = 16, 5² = 25. ಈ 16 ಮತ್ತು 25ರ ನಡುವೆ ಬರುವಂಥ ಅವರ್ಗ ಸಂಖ್ಯೆಗಳು ಅಂದರೆ ವರ್ಗವಲ್ಲದ ಸಂಖ್ಯೆಗಳು ಎಷ್ಟಿರ್ತವೆ ಅಂದರೆ, n = ಇಲ್ಲಿ 4 ತೊಗೊಂಡ್ರೆ 4 2 8,
ಆಗ 8 ಬರುತ್ತೆ ಅಂತ ನೋಡಿ. ಯಾವ್ಯಾವ ಅಂದರೆ 17, 18, 19, 20, 21, 22, 23, 24 ಒಟ್ಟು ಸಂಖ್ಯೆಗಳನ್ನು. ಓಕೆ, ನಾವು ಇದನ್ನು 9 - 9 - 1 ಇಲ್ಲಿ 9 - 9 - 1 6 ಈ ಥರ ನಾವು ಲೆಕ್ಕ ಹಾಕ್ಬೋದು. ಈಗ ಬನ್ನಿ ಪೂರ್ಣವರ್ಗ ಸಂಖ್ಯೆಗಳು ಮತ್ತು ತ್ರಿಕೋನ ಸಂಖ್ಯೆಗಳ ಒಂದು ಪಟ್ಟಿಯನ್ನು ತಿಳ್ಕೊತ ಹೋಗೋಣ. ಇವಕ್ಕೆ ಇರುವಂಥ ಒಂದು ರಿಲೇಷನ್ ಸಂಬಂಧವನ್ನು ತಿಳ್ಕೊತ ಹೋಗೋಣ. ನೋಡಿ, ಪೂರ್ಣವರ್ಗ ಸಂಖ್ಯೆಗಳು n = 1 ಆದಾಗ 1 ಚೌಕ ಇರುತ್ತೆ. ಇಲ್ಲಿ ಸೂತ್ರ 1 = 1. n = 2 ಆದಾಗ ಅಲ್ಲಿ 2 ಅಡ್ಡ ಸಾಲು ಮತ್ತು ಕಂಬ ಸಾಲು 2 ಇರುತ್ತೆ. ಕಂಬ ಸಾಲಲ್ಲಿ 2 ಚೌಕಗಳಿರ್ತವೆ, ಅಡ್ಡ ಸಾಲಲ್ಲಿ 2 ಚೌಕಗಳಿರ್ತವೆ. ದಟ್ ಈಸ್ ದ n² ಅಂತ ತಗೊಳ್ತೀವಿ ನಾವು. ನೆಕ್ಸ್ಟ್ n = 3 ಆದರೆ ಅಂದರೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಬರುವ ಚೌಕಗಳು 3 ಇರುತ್ತೆ. ಹಾಗಾಗಿ 3 × 3 therefore n³ = 3 ಅಂತ. ಇಲ್ಲಿ n × n ಆಗುತ್ತೆ, ಅಂದರೆ 3 × 3 ಆಗುತ್ತೆ ಅದರ. ಓಕೆ, n = 4 ಆದರೆ ಅಡ್ಡ ಸಾಲಲ್ಲಿ 4 ಚೌಕಗಳು, ಕಂಬ ಸಾಲಲ್ಲಿ 4 ಚೌಕಗಳಿರುತ್ತೆ. ಹಾಗಾಗಿ n⁴ = 4 ಆಗುತ್ತೆ. n = 5 ಆದಾಗ n⁴ = n⁴ ಆಗುತ್ತೆ. ಈಗ ತ್ರಿಕೋನ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. n = 1 ಅಂದರೆ ಸದೃಶ ನಿರೂಪಣೆ, ಅಂದರೆ ಚಿತ್ರ ಮೂಲಕ ನಾವು ಹೇಗೆ ನಿರೂಪಿಸ್ಬೋದು ಅಂತ, ಒಂದು ವೃತ್ತ, ಒಂದು ಗೋಲಿ ಅಂತ ಇಡ್ಬೋದು. ಓಕೆ, n = 2 ಆದಾಗ ಮೊದಲನೇ ಗೋಲಿ ಜೊತೆಗೆ ನೆಕ್ಸ್ಟ್ 2 ಗೋಲಿಗಳನ್ನು ಜೋಡಿಸ್ಬೇಕಾಗ ನಾವು ತ್ರಿಕೋನಾಕಾರದಲ್ಲಿ ಅರೇಂಜ್ ಮಾಡ್ಬೋದು ಅಂತ. ಓಕೆ, ಈ ಕೆಳಗಿನ ಸಂಖ್ಯೆಗಳು ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅನ್ನೋದನ್ನು ಲೆಕ್ಕ ಹಾಕೋದು ಹೇಗೆ? ಓಕೆ ನೋಡಿ, 2032, 2048, 1027, 1089 ಅಂತ ಇದ್ದಾವೆ. ಇದರಲ್ಲಿ ಪೂರ್ಣವರ್ಗವಲ್ಲದ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕು. ಈಗ ವರ್ಗ ಸಂಖ್ಯೆ ಮಾಡ್ತಾ ಹೋದರೆ 1ರ ವರ್ಗ 1, 2ರ ವರ್ಗ 4, ಅಂದರೆ 2ನ್ನು ವರ್ಗ ಮಾಡಿದಾಗ ಅದು ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. 3ರ ವರ್ಗ 9 ಬರುತ್ತೆ, 3ನ್ನು ವರ್ಗ ಮಾಡಿದಾಗ 9 ಬರುತ್ತೆ. 4ರ ವರ್ಗ ಮಾಡಿದಾಗ 16, 6 ಬರುತ್ತೆ. 7ರ ವರ್ಗ ಮಾಡಿದಾಗ ಓಕೆ ನೋಡಿ, ಬಿಡಿ ಸ್ಥಾನದಲ್ಲಿರುವ ಅಂಕಿ 2 ಆಗಿರೋದ್ರಿಂದ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಏಕೆಂದರೆ ವರ್ಗ ಮಾಡಿದಾಗ ಯಾವುದೇ ಸಂಖ್ಯೆ ವರ್ಗ ಮಾಡಿದಾಗ 2 ಬಿಡಿ ಸ್ಥಾನ 2 ಬರಲ್ಲ. ನೆಕ್ಸ್ಟ್ 2048 ಬಿಡಿ ಸ್ಥಾನದಲ್ಲಿರುವ ಅಂಕಿ 8 ಆಗಿರೋದ್ರಿಂದ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಏಕೆಂದರೆ ಯಾವುದೇ ಸಂಖ್ಯೆ ವರ್ಗ ಮಾಡಿದಾಗ ಬಿಡಿ ಸ್ಥಾನ 8 ಬರಲ್ಲ. 1027 ಬಿಡಿ ಸ್ಥಾನದಲ್ಲಿರುವ ಅಂಕಿ 7 ಆಗಿರೋದ್ರಿಂದ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಯಾಕೆಂದರೆ ಯಾವುದೇ ಸಂಖ್ಯೆನ ವರ್ಗ ಮಾಡಿದಾಗ ಬಿಡಿ ಸ್ಥಾನದಲ್ಲಿ 7 ಬರಲ್ಲ. ನೆಕ್ಸ್ಟ್ 1089 ಬಿಡಿ ಸ್ಥಾನ, ಇದರ ಒಂದು ಬಿಡಿ ಸ್ಥಾನದಲ್ಲಿರುವ ಅಂಕಿ 9 ಆಗಿರೋದ್ರಿಂದ 3ನ್ನು ವರ್ಗ ಮಾಡಿದಾಗ, ಅಂದರೆ ಬಿಡಿ ಸ್ಥಾನದಲ್ಲಿ 3 ಇರುವಂಥ ಸಂಖ್ಯೆನ ವರ್ಗ ಮಾಡಿದಾಗ ಅದರ ವರ್ಗದ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಉದಾಹರಣೆಗೆ 33 × 33 ನೋಡಿ, ಬಿಡಿ ಸ್ಥಾನದಲ್ಲಿ 3 ಇದೆ, ಇದೇ ವರ್ಗ 33ರಲ್ಲಿ ಬಿಡಿ ಸ್ಥಾನದಲ್ಲಿ 3 ಇರೋದ್ರಿಂದ ಇದೇ ವರ್ಗ ಮಾಡಿದಾಗ 1089 ಬಿಡಿ ವರ್ಗದ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ. ಹಾಗಾಗಿ 1089 ವರ್ಗಮೂಲ 33. ಓಕೆ, ನಾವು ಈ ರೀತಿ ನಾವು ಸಂಖ್ಯೆಗಳನ್ನು ವರ್ಗ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿಗಳನ್ನು ಆಧಾರವಾಗಿ ಇಟ್ಕೊಂಡು ವರ್ಗ ಸಂಖ್ಯೆ ಯಾವುದು ಅಲ್ವಾ ಅನ್ನೋದನ್ನು ತಿಳ್ಕೊಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ. 64² 108ರ ವರ್ಗ, 292ರ ವರ್ಗ, 36ರ ವರ್ಗ ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಅಂದರೆ ಬಿಡಿ ಸ್ಥಾನದಲ್ಲಿ ಅಂಕಿ 4ನ್ನು ಹೊಂದಿದೆ ಅಂತ ತಿಳ್ಕೊ. ಓಕೆ, ಈಗ 64ನ್ನು ವರ್ಗ ಮಾಡಿದಾಗ ಅಂದರೆ 64 64 ಆಗ 4 4 16 ನೋಡಿ, ಇಲ್ಲಿ ಬಿಡಿ ಸ್ಥಾನ 6 ಬರುತ್ತೆ, 4096 ಬರುತ್ತೆ. ಬಿಡಿ ಸ್ಥಾನ 6 ಇದೆ, ಅವ್ರು ಕೇಳಿರೋದು 4 ಬರಬೇಕು, ಹಾಗಾಗಿ ಇದರಲ್ಲಿ ಬರಲ್ಲ. 36ರ ವರ್ಗ ಮಾಡಿದಾಗ 36 × 36 = 1296. 6 36 6 ಬರುತ್ತೆ. ಇದರ ಬಿಡಿ ಸ್ಥಾನದಲ್ಲೂ 6 ಇದೆ, 4 ಇಲ್ಲ. 108ನ್ನು ವರ್ಗ ಮಾಡಿದಾಗ 108 × 108 = 11664 ಆಗುತ್ತೆ. ಅಂದರೆ ಬಿಡಿ ಸ್ಥಾನದಲ್ಲಿ 4 ಇದೆ, ಹಾಗಾಗಿ ಇದರ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. 292ನ್ನು ವರ್ಗ ಮಾಡಿದಾಗ 292 × 292 ಈ 2 4, ಹಾಗಾಗಿ ಬಿಡಿ ಸ್ಥಾನದಲ್ಲಿ 4 ಇದೆ. ಹಾಗಾಗಿ 292ರ ವರ್ಗ ಮಾಡಿದಾಗಲೂ ಕೂಡ ಇದರ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ಹಾಗಾಗಿ ಇಲ್ಲಿ 64² 108² ಇವುಗಳಲ್ಲಿ 108 ಮತ್ತು 26 ಇದರ ಬಿಡಿ ಸ್ಥಾನದಲ್ಲಿ ವರ್ಗ ಮಾಡಿದಾಗ 4 ಬರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ. 125ರ ವರ್ಗ = 1500.
15,625 ಕೊಟ್ಟಾಗ 125ರ ವರ್ಗ 15,625 ಕೊಟ್ಟಾಗ 126ರ ವರ್ಗದ ಬೆಲೆ ಎಷ್ಟಿರುತ್ತೆ ಅನ್ನೋದನ್ನು ಕಂಡುಹಿಡಿಯೋದು. ಈ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಸರಿ ಉತ್ತರ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ 2 ವಿಧಾನಗಳಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕಂಡುಹಿಡಿಬೋದು. ಓಕೆ ನೋಡಿ, 125ರ ವರ್ಗ ಕೊಟ್ಟಿದ್ದಾರೆ 15,625. ಇಲ್ಲಿ 126ರ ವರ್ಗ ಎಷ್ಟು ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಎನ್ನನೇ ಬೆಸ ಸಂಖ್ಯೆ ಅಂದರೆ ಎನ್ನನೇ ಬೆಸ ಸಂಖ್ಯೆ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತಿದೆ. 2n-1 ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಹಾಕ್ಬೋದು. ಇಲ್ಲಿ 126 ವರ್ಗ ಕಂಡುಹಿಡಬೇಕಾಗಿರೋದ್ರಿಂದ ಇಲ್ಲಿ n = 126 ಅಂತ ತಗೊಳ್ಳೋಣ. ಆಗ 2n-1 ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಇಂಟು n ಅಂದರೆ 126, 126 ಎರಡಲೇ 252 ಆಗುತ್ತೆ. 252ರಲ್ಲಿ 1 ಮೈನಸ್ ಮಾಡಿದರೆ 251 ಬರುತ್ತೆ. 251 15 ಸ್ಕ್ವೇರ್ 15ರ ವರ್ಗಕ್ಕೆ ಕೂಡಿದರೆ ಅಂದರೆ 15,625 ಪ್ಲಸ್ 51 ಸ್ಕ್ವೇರ್ ಮಾಡಿದರೆ ನಮಗೆ ಈ ಸಂಖ್ಯೆ ಯಾವುದು ಅನ್ನೋದನ್ನು ಸಿಗುತ್ತೆ. ಓಕೆ, ಸಾರಿ, 251 ಕೂಡಿದರೆ ಆಯ್ಕೆ ಯಾವುದು ಅಂತ ಸಿಗುತ್ತೆ ನಮಗೆ. ಓಕೆ ನೋಡಿ, 126 ವರ್ಗ ಎಷ್ಟಕ್ಕೆ ಸಮ ಆಗುತ್ತೆ ಅಂದರೆ 125ರ ವರ್ಗ ಪ್ಲಸ್ 2n-1 ಸೂತ್ರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಂದಂಥ ಮೌಲ್ಯ ಇದೆಯಲ್ಲ, ಅವೆರಡು ಕೂಡಿದರೆ ಬರುತ್ತೆ. ಓಕೆ, ಹಾಗಾಗಿ 15,625 ಪ್ಲಸ್ 251 ಆಯ್ಕೆ ನಮಗೆ 4 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಓಕೆ, ಇದನ್ನು ಇನ್ನೊಂದು ಮೆಥಡ್ ಮಾಡ್ಬೋದು. a+b² ಸೂತ್ರ ಪ್ರಕಾರನೂ ಇದನ್ನು ಬಿಡಿಸಿ ಕಂಡುಹಿಡಿಬೋದು. ಓಕೆ, ಚೌಕದ ವಿಸ್ತೀರ್ಣ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಮತ್ತೊಂದು ಪ್ರಶ್ನೆ. ಇದು ಅಭ್ಯಾಸ ಪ್ರಶ್ನೆ ಆಗಿದೆ. ಓಕೆ, ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತಿದೆ, ಬಾಹು ಇಂಟು ಬಾಹು. ಹಾಗಾಗಿ ಇಲ್ಲಿ 441 ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಬಾಹು ಇಂಟು ಬಾಹು, ಇಲ್ಲಿ ಒಂದು ಬಾಹು ಎ ಆಗಿರಲಿ ಅಂತ ಇಟ್ಕೊಂಡ್ರೆ a ಇಂಟು a ಸ್ಕ್ವೇರ್ ಆಗುತ್ತೆ. 441 a² ಆದರೆ 441 ನೋಡಿ ಈ ರೀತಿ ಅಪವರ್ತಿಸಬೇಕು, ಅವಿಭಾಜ್ಯ ಅಪವರ್ತನವನ್ನು ಕಂಡುಹಿಡಿಬೇಕು. ಆಗ 3 1 3, 4ರಲ್ಲಿ 3 ಆದರೆ 1 ಉಳಿತು. ಇನ್ನು 4 ಇಳಿಸ್ಕೊಂಡ್ವಿ, 14 ಆಯಿತು. ಆಗ 3 4 12, 14 12 2 ಉಳಿತು, 21 ಆಯಿತು. 3 7 21. ಹಾಗೆಯೇ 147 3 441 ಮತ್ತು 147 3ರಿಂದ ಭಾಗಾಕಾರ ಮಾಡಿದರೆ 49 ಹೋಗುತ್ತೆ. 49 7 7 49. 3 ಇಂಟು 3 ಇಂಟು 7 ಇಂಟು 7 ಬರುತ್ತೆ ಇದರ ಅಪವರ್ತನಗಳು. 3ಗಳಿಂದ 1 3 ಅಂತ ತಗೋಬೇಕು. 2 7ರ 2 ಅಪವರ್ತನಗಳಿಂದ 1 7 ತಗೊಂಡ್ರೆ 7 3 21. 441ರ ವರ್ಗಮೂಲ 21 ಆಗುತ್ತೆ. ಹಾಗಾಗಿ a = 21 ಆಗುತ್ತೆ. ಅಂದರೆ ಇಲ್ಲಿ ಚೌಕದ ವಿಸ್ತೀರ್ಣ 441 ಚದರ ಮೀಟರ್ ಹೊಂದಿರುವ ಒಂದು ಚೌಕದ ಬಾಹುವಿನ ಅಂದರೆ ಪ್ರತಿಯೊಂದು ಬಾಹುವಿನ ಉದ್ದ 21 ಮೀಟರ್ಗಳಷ್ಟಾಗುತ್ತೆ ಅನ್ನೋದನ್ನು ಈ ರೀತಿ ನಾವು ಕಂಡುಹಿಡಬೇಕು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ತಗೊಳ್ಳೋದ್ರಿಂದ ಕಂಡುಹಿಡಬೇಕು. ಓಕೆ, ಈಗ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 4 ಅವು ಯಾವಪ್ಪ ಅಂದರೆ 4, 9 ಮತ್ತು 10. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಯಾವ್ಯಾವು 4, 9 ಮತ್ತು 10ರಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ 4, 9 ಮತ್ತು 10ರ ಲಾಸ ಕಂಡುಹಿಡಿದರೆ ಅದೇ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಈ ಅಪವರ್ತನದಿಂದ ಭಾಗ ಆಗುವಂಥ ಸಂಖ್ಯೆ ಆಗಿರುತ್ತೆ. ಓಕೆ, ಈಗ 4, 9, 10 ಇವನ್ನ ಭಾಗಾಕಾರ ಮಾಡ್ತಾ ಹೋಗೋಣ. 2ರಿಂದ 2 2 9 ಭಾಗಾರಗಳಾಗಿ ಬರ್ಕೊಳ್ಳಿ. 10ನ ಭಾಗಿಸಿ 2 5 ಭಾಗಾರ ಆಗುತ್ತೆ. ಮತ್ತು 2 9 5ನ್ನು 2ರಿಂದ ಭಾಗಿಸಿ 2 1 2 ಭಾಗಾರ ಆಗುತ್ತೆ. 9 5 ಭಾಗಾರಗಳಾಗಿ ಬರ್ಕೊಳ್ಳಿ. ನೆಕ್ಸ್ಟ್ 5ರಿಂದ ಭಾಗಾರ ಮಾಡಿ 1 9 ಆಗಿ ಬರ್ಕೊಳ್ಳಿ. 5 1 5. ನೆಕ್ಸ್ಟ್ 3ರಿಂದ 9ನ್ನು ಭಾಗಿಸಿ 3 3 9 1 1 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 3ರಿಂದ 1 ಹಾಗೆ ಬರ್ಕೊಳ್ಳಿ. 3 1 3 3 ಮತ್ತು 1 ಹಾಗೆ ಬರ್ಕೊಂಡು ಈ ಎಲ್ಲ ಅಪವರ್ತನ ಗುಣಿಸಿ. ಈಗ ಅವಿಭಾಜ್ಯ ಅಪವರ್ತನ 2 ಇಂಟು 2 ಇಂಟು 5 ಇಂಟು 3 ಇಂಟು 3 ಗುಣಿಸಿದರೆ 2 7 4 4 5 20 29 3 3 9 ಆಗುತ್ತಲ್ವಾ. 29 2 9 18 180 ಆಯಿತು. ಹಾಗಾಗಿ 185 ಪೂರ್ಣವರ್ಗ ಸಂಖ್ಯೆ ಅಲ್ಲ. ಆದ್ದರಿಂದ ಈ ಸಂಖ್ಯೆಗೆ 5ರಿಂದ ಗುಣಿಸಬೇಕು. 5ರಿಂದ ಗುಣಿಸಿದರೆ 18 5 90 1 0 1 0 ಇಟ್ಟರೆ 900. ಹಾಗಾಗಿ ನೋಡಿ 4, 9 ಮತ್ತು 10ರಿಂದ ಭಾಗ ಆಗುವ
ಅತ್ಯಂತ ಚಿಕ್ಕ ಭಾಗಲಬ್ಧ ಸಂಖ್ಯೆ ವರ್ಗ ಸಂಖ್ಯೆ ಯಾವುದು ಅಂದರೆ 900. ಈ ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆ 900. 900 30ರ ಒಂದು ವರ್ಗ ಆಗಿದೆ. ಯಾಕೆಂದರೆ 30 × 30 ಗುಣಿಸಿದರೆ 3 3 9, 3 ಪಕ್ಕ 0 ಇದ್ದರೆ ವರ್ಗದಲ್ಲಿ 2 ಡಬಲ್ ಆಗುತ್ತೆ ಸೊನ್ನೆಗಳು ಅಲ್ವಾ. ಸೊನ್ನೆಯಿಂದ ಕೊನೆಗೊಳ್ಳುವ ಸಂಖ್ಯೆ ನಿಯಮ ಇದೆಯಲ್ವಾ, ಆ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಿ ನಾವು ಚೆಕ್ ಮಾಡ್ಬೋದು. 900ರ ವರ್ಗಮೂಲ 30, ಹಾಗಾಗಿ 30ರ ವರ್ಗ 900. 900 ಒಂದು ವರ್ಗ ಸಂಖ್ಯೆ. ಹಾಗಾಗಿ 4, 9 ಮತ್ತು 10ರಿಂದ ನಿಶೇಷವಾಗಿ ಭಾಗ ಆಗುವಂತಹ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಅಂದರೆ 900 ಆಗಿದೆ. ಓಕೆ, ಇದನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಈ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಾಸವನ್ನು, ಈ 3 ಸಂಖ್ಯೆಗಳ ಲಾಸ ಕಂಡುಹಿಡ್ಕೊಂಡು ಅದು ವರ್ಗ ಸಂಖ್ಯೆ ಹೌದಲ್ಲ ಅಂತ ಚೆಕ್ ಮಾಡಬೇಕು. ಅದು ವರ್ಗ ಸಂಖ್ಯೆ ಆಗಿದ್ದರೆ ಅದನ್ನೇ ಬರೀಬೇಕು. ವರ್ಗ ಸಂಖ್ಯೆ ಆಗಿಲ್ಲ ಅಂದರೆ ಇದನ್ನು ವರ್ಗ ಮಾಡಲಿಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂದರೆ ನೋಡಿ, ಇಲ್ಲಿ 2 × 2 2 ಅಪವರ್ತನ ಇದ್ದಾವೆ, 3 × 3 2 ಅಪವರ್ತನ ಇದ್ದಾವೆ. ವರ್ಗ ಸಂಖ್ಯೆಯಲ್ಲಿ ಯಾವಾಗಲೂ ಕೂಡ 2 ಅಪವರ್ತನ. 5 ಅನ್ನೋದು ಒಂದೇ ಅಪವರ್ತನ ಇದೆ, 5ರಿಂದ ಗುಣಿಸಿದಾಗ 900 ಬರುತ್ತೆ. ಹಾಗಾಗಿ 900 ಒಂದು ವರ್ಗ ಸಂಖ್ಯೆ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ತಿಳ್ಕೊಂತ ಹೋಗೋಣ. 1ನೇ ಪ್ರಶ್ನೆ, 16 ಮತ್ತು 17ರ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ? 99 ಮತ್ತು 100ರ ನಡುವೆ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ಕಂಡುಹಿಡಬೇಕು. 99 ಮತ್ತು 100ರ ವರ್ಗಗಳ ನಡುವೆ, 99 ವರ್ಗ ಮತ್ತು 100ರ ವರ್ಗದ ನಡುವೆ ಎಷ್ಟು ಸಂಖ್ಯೆಗಳು, ವರ್ಗವಲ್ಲದ ಸಂಖ್ಯೆಗಳು. 16 ವರ್ಗ ಮತ್ತು 17ರ ವರ್ಗದ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅನ್ನೋದನ್ನು ಕಂಡುಹಿಡಿಬೇಕು. ಈಗಾಗಲೇ ನಮಗೆ ಗೊತ್ತಿದೆ, 2n ರೂಲನ್ನು ಅಪ್ಲೈ ಮಾಡಬೇಕು. 2 ವರ್ಗ ಸಂಖ್ಯೆಗಳ ನಡುವೆ ಇರುವಂಥ ಸಂಖ್ಯೆಗಳನ್ನು 2n ನಿಯಮ ಬಳಸಿ ಕಂಡುಹಿಡಿಬೋದು ಅಂತ. ಓಕೆ, n = 16 ತಗೊಳ್ಳಿ. n = 16 ತಗೊಂಡಾಗ 2n ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ 2 × 16 = 16 32 ಸಂಖ್ಯೆಗಳು ಬರುತ್ತೆ. ಓಕೆ, 17ರ ವರ್ಗ 289, 17 × 17 ಗುಣಿಸಿದರೆ 289 ಬರುತ್ತೆ. 16ರ ವರ್ಗ 256 ಬರುತ್ತೆ. 16 × 16 ಗುಣಿಸಿದರೆ 16 256. ಈಗ ಇಲ್ಲಿ 289 - 256 - 1 ಈ ನಿಯಮವನ್ನು ಅಳವಡಿಸಿದಾಗ ನಮಗೆ 289ರಲ್ಲಿ 256 ಮತ್ತು 1 ಕಳೆದಾಗ 32 ಉಳಿಯುತ್ತೆ ನಮಗೆ ಅಲ್ವಾ. ಹಾಗಾಗಿ ಈ ಒಂದು 16ರ ವರ್ಗ 256, 17ರ ವರ್ಗ 289, 256 ಮತ್ತು 289 ಮಾಡಿ 32 ವರ್ಗ ಸಂಖ್ಯೆಗಳಿವೆ. ಅದೇ ರೀತಿ ಈ ಸೆಕೆಂಡ್ ಪ್ರಾಬ್ಲಮ್ಗೂ ಅಪ್ಲೈ ಮಾಡೋಣ. ಈಗ ಕೆಳಗಿನ ವಿನ್ಯಾಸ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. 1ರ ವರ್ಗ 2ರ ವರ್ಗ ಮತ್ತು 2ರ ವರ್ಗ = 3ರ ವರ್ಗಕ್ಕೆ ಸಮ ಆಗುತ್ತೆ. 1² + 2² + 3² = 3² ಆದರೆ 2 2 4 1 5. ಓಕೆ, 1² = 1 + 2² = 4 + 2² = 4, 4 4 8 1 9 ಆಗುತ್ತೆ. ಹಾಗಾಗಿ 3² ಅಂತ ಬರಿಬೋದು. 2² + 3² + 6² ಅಂದರೆ ವರ್ಗ. 2ರ ವರ್ಗ 4, 3ರ ವರ್ಗ 9, 6ರ ವರ್ಗ 36. ಎಷ್ಟು ಕೂಡಿದರೆ 36 1 9, 36 1 9 43, 43 4 47 ಆಗುತ್ತೆ. 49 ಆಗುತ್ತೆ. 49 7ರ ವರ್ಗ ಆಗಿದೆ. ಹಾಗೆ 7² ಅಂತ ಬರೀಬೋದು. 3² + 4² + 12² ಇದೆಯಲ್ವಾ, ಇವುಗಳ ವರ್ಗಗಳನ್ನು ಮೊತ್ತ ಮಾಡಿದರೆ 12 144, 4 4 16, 3 3 9 ಇವಷ್ಟು ಟೋಟಲ್ ಮಾಡಿದರೆ 13 ವರ್ಗಕ್ಕೆ ಸಮ ಆಗುತ್ತೆ. 13 169 169 ಆಗುತ್ತೆ. ಆಗ 13 ವರ್ಗಕ್ಕೆ ಸಮ ಆಗುತ್ತೆ. ಅದೇ ರೀತಿ 4ರ ವರ್ಗ 5ರ ವರ್ಗ ನೋಡಿ, ಇಲ್ಲಿ 4ರ ವರ್ಗ 5ರ ವರ್ಗ ಮತ್ತು 20ರ ವರ್ಗ ಮಾಡಿ. 20ರ ವರ್ಗ 400, 5ರ ವರ್ಗ 25, 425 ಪ್ಲಸ್ 4ರ ವರ್ಗ 16, 425 ಪ್ಲಸ್ 16 441, 441 ಆಗುತ್ತೆ. 441ರ ವರ್ಗಮೂಲ 21, ಹಾಗಾಗಿ 21ರ ವರ್ಗ 441ಕ್ಕೆ ಸಮ ಆಗುತ್ತೆ. ಹಾಗಾಗಿ 4ರ ವರ್ಗ ಪ್ಲಸ್ 5ರ ವರ್ಗ ಪ್ಲಸ್ 21ರ ವರ್ಗಕ್ಕೆ ಸಮ ಆಗುತ್ತೆ. ಅದೇ ರೀತಿ 9² + 10² ಪ್ಲಸ್ 90² ನೆಕ್ಸ್ಟ್ ವರ್ಗಕ್ಕೆ ಸಮ ಆಗುತ್ತೆ. ಓಕೆ, ಈಗ 9ನೇ ಪ್ರಶ್ನೆ ನೋಡ್ತೋಗೋಣ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ.
ಚಿತ್ರದಲ್ಲಿ ಅಡ್ಡಲಾಗಿ 9 ಬ್ಲಾಕ್ಗಳು ಇದ್ದರೆ ಅದನ್ನು 9 × 9. ಚಿತ್ರ ಲಂಬವಾಗಿ 9 ಬ್ಲಾಕ್ಗಳಿದ್ದರೆ 9, ಹಾಗಾಗಿ 9 × 9. ಚಿತ್ರದಲ್ಲಿ ಅಡ್ಡ ಸಾಲಲ್ಲಿ 9 ಬಾಕ್ಸು, ಕಂಬ ಸಾಲಲ್ಲಿ 9 ಬಾಕ್ಸ್ ಇದ್ದರೆ ಅದನ್ನು 9 × 9 ಅಂತ ಬರೀತೇವೆ. ಪ್ರತಿಯೊಂದರಲ್ಲಿ ಚಿಕ್ಕ ಚೌಕಗಳ ಸಂಖ್ಯೆ 25. ಚಿಕ್ಕ ಚೌಕಗಳ ಸಂಖ್ಯೆ 25 ಇವೆ. ಈ ಚಿತ್ರದಲ್ಲಿ ಇರುವ ಒಟ್ಟು ಚೌಕಗಳ ಸಂಖ್ಯೆ 9 × 9 × 25 ಆಗಿದ್ದರೆ ಅದರಲ್ಲಿ 2025 ಆಗುತ್ತೆ. 2025 ಅವಿಭಾಜ್ಯ ಅಪವರ್ತನಗಳು 3 × 3 × 3 × 3 × 5 ಆಗುತ್ತೆ. ಓಕೆ, 2025ರ ಅವಿಭಾಜ್ಯ ಅಪವರ್ತನ ಗುಣಲಬ್ಧ 3 × 3 × 3 × 3 × 5 × 5. ಇದಿಷ್ಟನ್ನು ಗುಣಿಸಿದರೆ 5 5 25 3 75, 5 3 15, 15 3 45. ಅಂದರೆ ಅಡ್ಡ ಸಾಲಲ್ಲಿ 45, ಕಂಬ ಸಾಲಲ್ಲಿ 45 ಬಾಕ್ಸ್ಗಳಿರುವಂಥ ಇರ್ತವೆ. ಹಾಗಾಗಿ 2025 ಒಂದು ವರ್ಗ ಸಂಖ್ಯೆ, ಪೂರ್ಣವರ್ಗ ಸಂಖ್ಯೆ ಆಗಿದೆ. ಓಕೆ, ಈ ಚಿತ್ರದಲ್ಲಿ ಅಡ್ಡ ಸಾಲಲ್ಲಿ 15, 15 45 ಬಾಕ್ಸ್ಗಳು, ಕಂಬ ಸಾಲಲ್ಲಿ ಕೂಡ 45 ಬಾಕ್ಸ್ಗಳಿದ್ದರೆ ಆ ಒಂದು ಬಾಕ್ಸಲ್ಲಿ ಒಟ್ಟು ಎಷ್ಟು ಬಾಕ್ಸ್ಗಳಿರ್ತವೆ ಅಂದರೆ 2025 ಬಾಕ್ಸ್ಗಳಿರ್ತವೆ. ಹಾಗಾಗಿ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ, ಈ ವಿಡಿಯೋ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ